ನೀವು ತುಲಾರಾಶಿಯವರಾಗಿದ್ದು ಹಲವಾರು ಸಮಸ್ಯೆಗಳು, ಅಂದರೆ ಅದರಲ್ಲಿ ವಿಶೇಷವಾಗಿ ವಾಸ್ತು ದೋಷಗಳು, ಮನೆಯಲ್ಲಿ ಬಹಳ ನೆಮ್ಮದಿ ಇಲ್ಲದಂತಹ ವಾತಾವರಣ, ಎಷ್ಟು ದುಡ್ಡು ಅಂದರೆ ಎಷ್ಟೋ ಸಂಪಾದನೆ ಮಾಡ್ಕೊಂಡು ತೊಗೊಬಂದು ಹಾಕಿದ್ರು ₹1 ಉಳಿಯಲ್ಲ ಸರ್ ನಮ್ಮ ಮನೆಯಲ್ಲಿ, ಅದೇನೋ ಗೊತ್ತಿಲ್ಲ, ಈ ಮನೆ ಸೇರಿದಾಗಿಂದ ನನಗೆ ದುಡ್ಡೇ ಉಳಿಸೋಕ್ಕಾಗ್ತಾ ಇಲ್ಲ, ಈ ಮನೆ ಸೇರಿದಾಗಿಂದ ಒಬ್ಬರಲ್ಲ ಒಬ್ಬರು ಆದಮೇಲೆ ಒಬ್ರಿಗೆ ಹುಷಾರಿಲ್ದಂಗೆ ಆಗ್ತಾ ಇದೆ, ಅಥವಾ ಈ ಮನೆ ಸೇರಿದಾಗಿಂದ ಏನೋ ಜಗಳಗಳು, ಜಗಳ ನಾನು ಹೇಳಿದ್ದು ಅವ್ರಾಗಲ್ಲ, ಅವ್ರು ಹೇಳಿ ನನಗಾಗಲ್ಲ, ಏನೋ ಬರೇ ಮನೇಲಿ ಊಟ ಜಗಳನೇ, ಮನೇಲಿ ನೆಮ್ಮದಿ ಇಲ್ಲ, ಮನೆಗೆ ಹೋಗ್ಬೇಕು ಅಂತ ಮನಸ್ಸು ಬರ್ತಾ ಇಲ್ಲ, ಮನೆಯ ವಾಸ್ತು ಸರಿ ಇಲ್ಲ ಅನ್ನುವಂಥ ಹಲವಾರು ಚಿಂತೆಗಳು ನಿಮಗೇನಾದ್ರು ಇದ್ದರೆ, ನೀವು ತುಲಾರಾಶಿಯವರಾಗಿದ್ದು ನಿಮಗೆ ಈ ಥರದ ಸಮಸ್ಯೆಗಳು, ಮನೆಯ ವಾಸ್ತುದ ಬಗ್ಗೆ ಸ್ವಲ್ಪ ಟೆನ್ಷನ್ ಇದ್ದರೆ, ಅಥವಾ ನೀವು ತುಲಾರಾಶಿಯವರಾಗಿದ್ದು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಯಾವುದೋ ಸೈಟ್ ತೊಗೊಂಡಿದ್ದೀರಾ, ಫುಲ್ ತೊಗೊಳಕ್ಕಾಗ್ತಾ ಇಲ್ಲ, ಅಥವಾ ಅರ್ಧಂಬರ್ಧ ಅಗ್ರಿಮೆಂಟು ಇದಾಗಿದೆ, ರಿಜಿಸ್ಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಸಿಗಾಕೊಂಡಿದೆ ಭೂಮಿ ವ್ಯವಹಾರ, ಅಥವಾ ಯಾವುದೋ ಸೇಲ್ಗಿಟ್ಟಿದ್ದೀರಾ, ಭೂಮಿ ಸೇಲ್ ಆಗ್ತಾ ಇಲ್ಲ, ತುಂಬ ವ್ಯವಹಾರಗಳು ಅರ್ಧಂಬರ್ಧ ಆಗಿ ಅವರು ಫುಲ್ಲು ಕ್ಲಿಯರ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊತಾ ಇಲ್ಲ, ಬಿಟ್ಟು ಹೋಗ್ತಾನೂ ಇಲ್ಲ, ಬೇರೆ ಕೂಡ ಕೊಡೋಕ್ಕಾಗ್ತಾ, ಒಟ್ಟು ಸೇಲ್ ಆಗ್ತಾ ಇಲ್ಲ, ಜಮೀನು ಸೇಲ್ ಆಗ್ತಾ ಇಲ್ಲ, ಸೈಟ್ ಸೇಲ್ ಆಗ್ತಾ ಇಲ್ಲ, ಭೂಮಿ ಸೇಲ್ ಆಗ್ತಾ ಇಲ್ಲ, ಅಥವಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ತೋಟ ಇರ್ಬೋದು, ಜಮೀನು ಇರ್ಬೋದು, ಮನೆ ಇರ್ಬೋದು, ಯಾವುದೇ ಇರ್ಬೋದು. ಸೊ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಥವಾ ಮನೆಯ ವಾಸ್ತು ಸಂಬಂಧಪಟ್ಟಂಥ ಸಮಸ್ಯೆಗಳು, ಕಷ್ಟ ನಷ್ಟಗಳು, ದುಃಖ ಇದ್ದು ನೀವು ತುಲಾರಾಶಿಯವರಾಗಿದ್ದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಪರಿಹಾರಗಳನ್ನು ತಿಳಿಸ್ತೇನೆ. ಈ ಪರಿಹಾರವನ್ನು ನೀವೇನಾದರೂ ಮಾಡಿಕೊಂಡ್ರೆ, ನೀವು ಹಲವಾರು ಬೇರೆ ಬೇರೆ ಪರಿಹಾರಗಳು ಮಾಡಿರ್ಬೋದು, ಬಟ್ ಈ ಸಿಂಪಲ್ ಪರಿಹಾರವನ್ನು ನೀವೇನಾದರೂ ಮಾಡಿಕೊಂಡ್ರೆ, ನಿಮಗೆ ತುಲಾರಾಶಿಯವರಾಗಿದ್ದು ನೀವು ಇದನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲವಾಗ್ತದೆ. ಇದು ಬಹಳ ಮುಖ್ಯ ಅಲ್ವಾ? ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ, ಆದಷ್ಟು ಜಾಸ್ತಿ ಶೇರ್ ಮಾಡಿ ಈ ವಿಡಿಯೋನ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ, ಬಹಳ ಇಂಪಾರ್ಟೆಂಟು. ನೋಡಿ, ನೀವು ತುಲಾರಾಶಿಯವರಾಗಿದ್ದರೆ ಶನಿವಾರಗಳು ಬಹಳ ಮುಖ್ಯ. ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಮನೆಯ ವಾಸುವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ಶನಿವಾರ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ದಿನ. ಹಾಗೂ 8 ಅನ್ನುವ ಸಂಖ್ಯೆ ಬಹಳ ಇಂಪಾರ್ಟೆಂಟ್. 8 ಶನಿವಾರಗಳು ಅಂತ ಮಾಡ್ಕೊಳ್ಳಿ. 8 ಶನಿವಾರಗಳು ಕಂಟಿನ್ಯೂಸ್ ಆಗಿ ಪ್ರತಿ ಶನಿವಾರ 8 ಶನಿವಾರಗಳು ನೀವು ತುಲಾರಾಶಿಯವರು ನಾನೀಗ ಮುಂದೆ ಹೇಳತಕ್ಕಂಥ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲವಾಗಲಿದೆ. ಈ ಸಮಸ್ಯೆಗಳು ಪರಿಹಾರ ಆಗಲಿ. ಏನು ಪರಿಹಾರ ಮಾಡ್ಕೊಳ್ಬೇಕು ನೋಡಿ, ನೀವು ಶನಿವಾರದಲ್ಲಿ ಒಂದು ಹೊತ್ತು ಬೆಳಗ್ಗೆ ಎದ್ದು ಉಪವಾಸ ಅಥವಾ ಆಮೇಲೆ ಊಟ ತಿಂಡಿ ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ. ಬೆಳಗ್ಗೆ ಎದ್ದು ಅಂದರೆ ನಿಮಗೆ ಈ BP ಶುಗರ್ ಇರೋ ಸಮಸ್ಯೆಗಳಿಲ್ಲ, ಖಾಲಿ ಊಟ ಮಾಡಬಹುದು ಅಂತ ಆದ್ರೆ ಮಾತ್ರ ನಾನು ಹೇಳಿದ್ದನ್ನು ಮಾಡಿ, ಇಲ್ಲ ತಿಂಡಿ ತಿನ್ಕೊಂಡೇ ಮಾಡಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಟ್ಬಿಟ್ಟು ತಿನ್ನಿ ಅಷ್ಟೇ, ಮತ್ತೇನಿಲ್ಲ. ಅಕ್ಕಿ ತಿನ್ನಬಾರ್ದು ಅಂತ, ಹಣ್ಣು ತಿನ್ಬೋದು, ಹಾಲು ಕುಡಿಬೋದು, ನಿಮ್ಗೆ ಅವಕಾಶ ಇರೋದು ಮಾಡ್ಬೋದು. ಸೊ ಮಾಡ್ಕೊಂಡು ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನ ಬಹಳ ಇಂಪಾರ್ಟೆಂಟು. ಮನೆ ಹತ್ತಿರದಲ್ಲಿರುವ ಶನೇಶ್ವರ ದೇವಸ್ಥಾನ, ಅಲ್ಲಿ ಶನೇಶ್ವರನಿಗೆ ಬಹುಮುಖ್ಯವಾಗಿ ನೀವು ನೀಲಿ ಬಣ್ಣದ ಹೂನಲ್ಲಿ ಅರ್ಚನೆ ಮಾಡಿಸಬೇಕು, ಕರಿ ಎಳ್ಳು ಅರ್ಚನೆಯನ್ನು ಮಾಡಿಸಬೇಕು. ಹಾಗೂ ಮನೆಯಲ್ಲಿ ನೀವು ಮನೆ ಒಳಗೆ ಹೊರಗೆ ಎಲ್ಲ ನೀವು ಎಳ್ಳೆಣ್ಣೆ ಒಂದು ಪ್ಯಾಕೆಟ್ ಎಳ್ಳೆಣ್ಣೆ ತಗೊಂಡು ಮನೆಯಲ್ಲೆಲ್ಲ ನಿವಾಳಿಸ್ಬೋದು. ಕರಿ ಎಳ್ಳು ಮನೆಯೆಲ್ಲ ನಿವಾಳಿಸ್ಕೊಂಬರ್ಬೋದು. ಅಥವಾ ನೀಲಿ ಬಣ್ಣದ ಹೂವು ಮನೆಯಿಂದನೇ ತಗೊಂಡು ಹೋಗ್ಬೇಕು, ಅದನ್ನು ಹೋಗಿ ಅಲ್ಲಿ ಸ್ವಾಮಿಗೆ ಅದನ್ನು ಅರ್ಚನೆ ಮಾಡಿಸ್ಬೇಕು. 8 ಶನಿವಾರಗಳು ಶನೇಶ್ವರನಿಗೆ ನೀಲಿ ಬಣ್ಣದ ಹೂವಿನಲ್ಲಿ ಅರ್ಚನೆ ಮಾಡಿಸಿ, ಅಥವಾ ಬಿಲ್ವ ಪತ್ರೆಯಲ್ಲಾದರೂ ಪರವಾಗಿಲ್ಲ, ಬಿಲ್ವ ಪತ್ರೆಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ, ಆ ಪ್ರಸಾದ ಅಂದರೆ ಅರ್ಚನೆ ಮಾಡಿದ ಪ್ರಸಾದ ಇದೆಯಲ್ಲ ಅದನ್ನು ಮತ್ತೆ ವಾಪಸ್ ತಗೊಬಂದು ನಿಮ್ಮ ಮನೆಗೆ ಹಾಕ್ತಕ್ಕಂಥದ್ದಿರಬಹುದು. ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಪ್ರಸಾದ ಒಂದಿಷ್ಟು ಕರಿ ಎಳ್ಳು, ಅರ್ಚನೆ ಮಾಡಿದ ಪ್ರಸಾದದ ಕರಿ ಎಳ್ಳು ತಗೊಬಂದು ಮನೆಗೆ ಹಾಕ್ತಕ್ಕಂಥದ್ದಿರಬಹುದು, ಮನೆ ವಾಸ್ತುವಾಗಿ ಇತ್ಯಾದಿಗಳಲ್ಲಿ ಹಾಕ್ತಕ್ಕಂಥದ್ದಿರಬಹುದು. ಅಥವಾ ಈ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಶನೇಶ್ವರನಿಗೆ ಆ ಪ್ರಸಾದ ಎಣ್ಣೆ ಇರ್ತದಲ್ಲ ಅದನ್ನು ತಂದು ಒಂದು ಚಿಕ್ಕ ಒಂದು ಕಬ್ಬಿಣದಲ್ಲ ಅಥವಾ ಮಣ್ಣಿನ ಹಣತೆಯಲ್ಲಿ ಒಂದು ದೀಪವನ್ನು ಮನೆಯಲ್ಲಿ ಹಚ್ಚತಕ್ಕಂಥದ್ದಿರಬಹುದು. ಶನಿವಾರ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಮನೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು. ಭಾಳ ಜನ ಏನಂತಾರೆ, ಮನೆಯಲ್ಲಿ ಎಳ್ಳೆಣ್ಣೆ ದೀಪನೇ ಹಚ್ಚಬಾರ್ದಂತೆ ಸ್ವಾಮಿ ಅಂತ. ಬಹಳ ನಮಗೆ ಎಣ್ಣೆ ಅಂತ ಪ್ರಪಂಚಕ್ಕೆ ಫಸ್ಟ್ ಗೊತ್ತಾಗಿದ್ದೆ ಎಳ್ಳೆಣ್ಣೆಯಿಂದ, ಆಯ್ತಲ್ಲ. ಆಮೇಲೆ ಬೇರೆ ಬೇರೆ ಎಣ್ಣೆಗಳೆಲ್ಲ ಬಂದಿರತಕ್ಕಂಥದ್ದು, ಈ ತೆಂಗಿನೆಣ್ಣೆ ಇರ್ಬೋದು, ಮತ್ತೊಂದು ಎಣ್ಣೆಲ್ಲ ಆಮೇಲೆ ಬಂದಿರತಕ್ಕಂಥದ್ದು. ತಿಲದಿಂದ ಬೈದದ್ರಿಂದ ಅದನ್ನು ತೈಲ ಅಂತ ಕರೆಯೋದು, ಆಯ್ತಲ್ವಾ. ಸೊ ತೈಲ ಮನೆಯಲ್ಲಿ ಎಳ್ಳೆಣ್ಣೆ ಹಚ್ಚಬಾರದು, ದೀಪ ಹಚ್ಚಲೇ
ಹಚ್ಚಲೇಬಾರದು ಮನೆಯಲ್ಲಿ ಅಂತಲ್ಲ, ಇಲ್ಲೇನಿಲ್ಲ. ಅದು ಪ್ರಸಾದ ಎಳ್ಳೆಣ್ಣೆ ಸ್ವಲ್ಪ ಮನೆಯಲ್ಲಿ ಹಚ್ಚಿದಾಗ ಮನೆಯಲ್ಲಿ ಅದು ನೀವು ತುಲಾರಾಶಿಯವರಾಗಿದ್ದು ನೀವು ಈ ಕೆಲಸವನ್ನು ಮಾಡಿದ್ರೆ ಖಂಡಿತ ಒಳ್ಳೆಯದಾಗ್ತದೆ. ಮನೆಯಲ್ಲಿ ವಾಸ್ತುದೋಷಗಳು ಪರಿಹಾರ ಆಗ್ತದೆ. ನಿಮ್ಮ ಭೂಮಿಗೆ ಸಂಬಂಧಪಟ್ಟಂಥದ್ದು ಇರಿದ್ರೆ ಈ ಏನು ಇದು ಮಾಡಿದ್ದೇನೆ, ಅರ್ಚನೆ ಮಾಡಿದ ಈ ಕರಿಯಲ್ಲಿರಬಹುದು, ಇದಿರ್ಬೋದೇನೋ, ಅಭಿಷೇಕ ಮಾಡಿದ ಎಣ್ಣೆ ಇರಬಹುದು, ಅಥವಾ ನೀಲಿ ಬಣ್ಣದ ಹೂ ಇರ್ಬೋದು, ಅದನ್ನು ತಗೊಬಂದು ಭೂಮಿಗೆ, ಯಾವ ಭೂಮಿಯಿಂದ ಸಮಸ್ಯೆ ಆಗ್ತದೆ, ಯಾವ ಭೂಮಿಯನ್ನು ಖರೀದಿ ಮಾಡೋಕ್ಕಾಗ್ತಾಯಿಲ್ಲ, ಯಾವ ಭೂಮಿಯನ್ನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ, ಯಾವ ಭೂಮಿಯಲ್ಲೇ ಸಮಸ್ಯೆ ಆಗ್ತದೆ, ಆ ಭೂಮಿಗೆ ತಗೊಂಡೋಗಿ ಅದನ್ನು ಹಾಕಿದ್ರು ಕೂಡ ತುಂಬ ಅನುಕೂಲ ಆಗುತ್ತೆ. ಬಟ್ 8 ಶನಿವಾರಗಳು ಮಾಡಬೇಕು. ಇದನ್ನು ಮಾಡಿದಾಗ ತುಂಬ ಅಂದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ನೀವು ಪ್ರತಿನಿತ್ಯ ಈ 8 ಶನಿವಾರಗಳು ಪ್ರತಿನಿತ್ಯ ಶನೇಶ್ವರ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು, ದಶರಥ ಶನಿ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಶನೇಶ್ವರನಲ್ಲೇ ವಿಶೇಷವಾಗಿ ಪ್ರಾರ್ಥನೆ ಹರಕೆ ಮಾಡ್ಕೊಳ್ತಕ್ಕಂಥದ್ದು, ಶನೇಶ್ವರ ಆರಾಧನೆ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಬೋದು. ಇದನ್ನು ಹೊರತುಪಡಿಸಿ ಇನ್ನೂ ಅದ್ಭುತವಾದ ಪರಿಹಾರ ಬೇಕಾ? ಅದಕ್ಕೊಂದು ವಿಶೇಷವಾದ ಪರಿಹಾರ ಇದೆ. ಈ ವಿಡಿಯೋದ ಎಂಡ್ನಲ್ಲಿ ನಾನು ಅದ್ಭುತವಾದಂತಹ ಒಂದು ವಾಸ್ತು ಶ್ಲೋಕವನ್ನು ಹೇಳ್ಕೊಡ್ತೇನೆ. ಆ ವಾಸ್ತು ಶ್ಲೋಕವನ್ನು ಸಹ ಮನೆಯಲ್ಲಿ ನಿತ್ಯ ಒಂದು ಚೆಮ್ನಲ್ಲಿ, ತಾಮ್ರದ ಒಂದು ಚೆಮ್ನಲ್ಲಿ ತುಂಬ ನೀರು ತುಂಬಿಕೊಂಡು ಅದರ ಮೇಲೆ ಒಂದು ಕೈ ಇಟ್ಕೊಂಡು ಒಂದು 28 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡು ಹೇಳ್ಕೊಂಡು ಅದನ್ನು ಮನೆ ಮೇನ್ ಡೋರ್ ಇರ್ತಲ್ಲ ಅದರ ಬಲಭಾಗದಲ್ಲಿ ಅಲ್ಲಿ ಇಡಬೇಕು. ಅಲ್ಲಿಟ್ಟಾಗ ಆ ಮನೆಯಲ್ಲಿ ಯಾವಾಗಲೂ ಸಹ ತಾಮ್ರ ಚೆಂಬು ತುಂಬ ನೀರಿರಬೇಕು. ಅದು ವಾಸ್ತು ಮಂತ್ರದಿಂದ ಅಭಿಮಂತ್ರಣೆ ಆಗಿರುತ್ತೆ. ನೀವೇ ಮುಟ್ಟಿರ್ತೀರಿ, ಅದು ತುಂಬ ಪವರ್ಫುಲ್ ಆಗಿ, ಯಾಕಂದರೆ ವಾಸ್ತುನೇ ತುಂಬ ಪವರ್ಫುಲ್ಲು. ಸೊ ನಿಮಗೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗಲ್ಲ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಸೊ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮ. ವಾಸ್ತು ಪುರುಷ 53 ದೇವತೆಗಳು ಹೋಯ್ತಲ್ವಾ, ತ್ರಿಪಂಚಾಶ ದೇವತಾ ಸ್ಥಗಿತ ವಾಸ್ತು ಪುರುಷ ಅಂತ 53 ವಾಸ್ತು ದೇವತೆಗಳಿಗೂ ಹೋಮ ಆಗ್ತದೆ. ಜೊತೆಯಲ್ಲಿ ಭೂವರಾಹ ಸ್ವಾಮಿಗೂ ಹೋಮ ಆಗ್ತದೆ. ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವೂ ಆಗ್ತದೆ. ವಿಶೇಷ ಪ್ರಸಾದ ಸ್ವರೂಪವಾಗಿ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ. ನೋಡಿ, 29ನೇ ತಾರೀಕು ಹುಣ್ಣಿಮೆ ಇದೆ. ಅದು ವಟ ಸಾವಿತ್ರಿ ವ್ರತ ಮಾಡುವ ಅದ್ಭುತವಾದ ಹುಣ್ಣಿಮೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹುಣ್ಣಿಮೆ. ಭೂಮಿ ಪೂರ್ಣಿಮಾ ಅಂತ ಕರಿತಾರೆ. ಅವತ್ತು ಭೂಮಿ ಹುಣ್ಣಿಮೆ ಅವತ್ತು. ಸೊ ಭೂಮಿ ಹುಣ್ಣಿಮೆಯ ದಿವಸ ಭೂವರಾಹ ಸ್ವಾಮಿ ಹೋಮವನ್ನು ಮಾಡಿ, ವಾಸ್ತು ಶಾಂತಿ ಹೋಮವನ್ನು ಮಾಡಿ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಈ ವಿಶೇಷವಾದ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಗೆ ಈ ಒಂದು ಯಶೋವರ್ಧನ ಮಣಿಗಳನ್ನು ಅಮ್ಮನವರ ಸನ್ನಿಧಾನದಲ್ಲಿಟ್ಟು ಅಲ್ಲಿ ಅಭಿಷೇಕ, ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಸಿಕೊಂಡು ಪ್ರಸಾದ ಸ್ವರೂಪವಾಗಿ ಇದನ್ನು ತಗೊಬಂದಿದ್ದೇನೆ ಯಶೋವರ್ಧನ ಮಣಿಗಳನ್ನು. ಈ ಮಣಿಗಳನ್ನು ನಾನು ನಿಮಗೆ ಮತ್ತೆ ಪುನಃ ಜೂನ್ 29ನೇ ತಾರೀಕು ವಟ ಸಾವಿತ್ರಿ, ವಟ ಹುಣ್ಣಿಮೆ, ವಟ ಪೂರ್ಣಿಮಾ ಅಂತ ಕರೀತಾರೆ, ಭೂಮಿ ಪೂರ್ಣಿಮಾ ಅಂತಲೂ ಕರೀತಾರೆ. ಸೊ ಭೂಮಿ ಪೂರ್ಣಿಮೆಯ ದಿವಸ ಭೂವರಾಹ ಸ್ವಾಮಿ ಹೋಮದಲ್ಲಿ ಹಾಗೂ ಮಹಾವಾಸ್ತು ಶಾಂತಿ ಹೋಮದಲ್ಲಿ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳು, ತಾವರೆ ಎಲೆ, ತಾವರೆ ಹೂವಿರ್ತಲ್ಲ, ತಾವರೆ ಹೂವನ್ನು ಜೇನುತುಪ್ಪದಲ್ಲಿ ಅದ್ದಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸೊ ಆ ವಿಶೇಷವಾದ ಹೋಮಗಳಲ್ಲಿ ಈ ಒಂದು ಯಶೋವರ್ಧನ ಮಣಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗೆ ಅನುಗುಣವಾಗಿ ನಾನು ವಿಶೇಷವಾದ ಪರಿಹಾರವನ್ನು ತಿಳಿಸಿದ್ದೇನೆ. ನಿಮ್ಮ ರಾಶಿಗೆ ವಿಶೇಷವಾಗಿ ಈ ಒಂದು ಮಣಿಯನ್ನು ಕೊಡ್ತಾ ಇದ್ದೇನೆ. ಇದನ್ನು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪಾಕೆಟಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ದೇವರ ಮನೆಯಲ್ಲೇ ಇಡಬಹುದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಓಡಾಡಬಹುದು. ಯಶೋವರ್ಧನ ಮಣಿ ನಿಮ್ಮ ವಾಸ್ತುದೋಷಗಳ ಪರಿಹಾರ ಮಾಡಿ, ನಿಮ್ಮ ಭೂಮಿ ಸಮಸ್ಯೆಗಳ ಪರಿಹಾರ ಮಾಡಿ, ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕೊಟ್ಟು ಆರ್ಥಿಕ ಬಾಧೆಗಳು, ದಾಂಪತ್ಯ ಸಮಸ್ಯೆಗಳು, ಸಂತಾನ ಬಾಧೆಗಳು ಎಲ್ಲ ಪರಿಹಾರ ಮಾಡಿಕೊಡಲಿಕ್ಕೆ ಅದ್ಭುತವಾಗಿ ಯಶೋವರ್ಧನ ಮಣಿ ಅಂದರೆ ಹೆಸರು ಹೇಳ್ತದೆ, ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವೃದ್ಧಿ ಮಾಡ್ತಕ್ಕಂಥದ್ದು ಅಂತ. ಆ ಒಂದು ಮಣಿಯನ್ನು ಪ್ರತಿಯೊಬ್ಬರೂ ಸಹ ನಾನು ಹೇಳ್ತೇನೆ ನಿಮಗೆ ಧಾರಣೆ ಮಾಡ್ಕೊಳ್ಳಿ. ಇದನ್ನು ಪ್ರತಿಯೊಬ್ಬರಿಗೂ ಸಹ ಖಂಡಿತ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನಾನು ಆ ಒಂದು ವಾಸ್ತು ಮಂತ್ರವನ್ನು ಸಹ ಹೇಳ್ತೇನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ. 28 ಬಾರಿ ತಾಮ್ರದ ಚೆಂಬು ತುಂಬ ನೀರಿಟ್ಕೊಂಡು ಅದನ್ನು ಅಭಿಮಂತ್ರಣೆ ಮಾಡಿ ನಿಮ್ಮ ಮನೆಯ ಪ್ರಧಾನ ವಾಸ್ತು ಬಾಗಿಲಿನ ಬಲಭಾಗದಲ್ಲಿ ಆ ಒಂದು ತಾಮ್ರ ಚೆಂಬನ್ನು ಇಡಿ. ನೆಕ್ಸ್ಟ್ ಡೇ ಆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಮತ್ತೆ ಅದೇ ಥರ ಅಭಿಮಂತ್ರಣೆ ಮಾಡ್ತಾ ಇರಿ. ಆ ಸಿಂಪಲ್ ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ
ವಂ ವಾಸ್ತುಪುರುಷಾಯ ನಮಃ. ಓಂ ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತುಪುರುಷಾಯ ನಮಃ. ಓಂ ವಂ ವಾಸ್ತುಪುರುಷಾಯ ನಮಃ. ಓಂ ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತುಪುರುಷಾಯ ನಮಃ. ಓಂ ವಂ ವಾಸ್ತುಪುರುಷಾಯ ನಮಃ. ಓಂ ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತುಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತುಪುರುಷಾಯ ನಮಃ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನು ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಂಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.